ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಮನೆಗೆ ಬಂದಿರ್ತಾರೆ. ತುಂಬಾನೇ ಬೇಜಾರದಲ್ಲಿರೋದನ್ನ ನೋಡ್ಕೊಂಡು ಮನೆಯವರೆಲ್ಲರೂ ಕೂಡ ಅಜಿತ್ ಏನಾಯ್ತಪ್ಪ, ಯಾಕಪ್ಪ ಈ ಥರ ಇದೆಯಾ, ಬೇಜಾರದಲ್ಲಿ ಏನಾಯ್ತು ಅಂತ ಸಂಗೀತ ಕೇಳಿದ ತಕ್ಷಣ ಅದು ನನ್ನ ಏನು ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ, ಆ ಅಶ್ವಿನಿಗೆ ಬೇಲಾಗೋಯ್ತು ಅಂತ ಅಜಿತ್ ಹೇಳಿದ ತಕ್ಷಣ ಎಲ್ಲರೂ ತುಂಬಾನೇ ಶಾಕ್ ಆಗಿಬಿಡ್ತಾರೆ. ಆಗ ಶ್ರವಣ್, ಅಜಿತ್ ಏನಪ್ಪ ಹೇಳ್ತಿದ್ಯಾ, ಅವಳಿಗೆ ಬೇಲಾಗೋಯ್ತಾ, ಅಷ್ಟಕ್ಕೂ ಅವಳಿಗೆ ಬೇಲ್ ಕೊಟ್ಟಿರೋದು ಯಾರು ಅಂತ ಈ ಕಡೆ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಇನ್ಯಾರು, ಅವಳು ಬೆಳೆದಿರುವ ಆಶ್ರಮದವರನ್ನೇ ಒಂದು ಲೇಡಿ ಬಂದ್ಕೊಂಡು ಬೇಲನ್ನು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಒಂದು ದೊಡ್ಡ ಲಾಯರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅವಳು ನಾವು ಅನ್ಕೊಂಡಿರೋ ಹಾಗೆ ಸಾಮಾನ್ಯದವಳು ಅಲ್ವೇ ಅಲ್ಲ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ, ಅಲ್ಲ ಸಾಹೇಬ್ರೆ, ಅಲ್ಲ ಆಶ್ರಮದಲ್ಲೇ ಅವಳು ಹಾಗಾದ್ರೆ ಬೆಳೆದಿರೋದಾ, ಅಲ್ಲಿನವರನ್ನೇ ಬಂದು ಬೇಲ್ ಕೊಟ್ಟು ಕರ್ಸ್ಕೊಂಡು ಹೋದ್ರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ, ಅವಳು ಇಷ್ಟು ದಿನ ನಮ್ಮನೇಲೇನೆ ಇದ್ಲು ತಾನೆ, ಅವಳು ಯಾವ ಗುಣನ ನೋಡಿ ಆಶ್ರಮದಲ್ಲಿ ಇದ್ದವಳು ಅಂತ ನೀನು ಅವಳನ್ನ ಐಡೆಂಟಿಫೈ ಮಾಡ್ತೀಯಾ, ನಮ್ಮ ಅನುಮಾನ ನಿಜ ಮಾವ, ಅವಳು ಮಾತ್ರ ಆಶ್ರಮದಲ್ಲೇನೆ ಇಲ್ಲ, ನಾವು ಅನ್ಕೊಂಡಿರೋ ಹಾಗೆ ಅವಳು ಸಾಮಾನ್ಯ ಹುಡುಗಿನೇ ಅಲ್ವೇ ಅಲ್ಲ, ಅವಳು ದೊಡ್ಡ ಕ್ರಿಮಿನಲ್ಲು ಅಂತ ಈ ಕಡೆ ಅಜಿತ್ ಹೇಳ್ತಾ ಇರಬೇಕಾದ್ರೆ, ಹೌದು ಅಜಿತ್, ನೀನು ಹೇಳ್ತಾ ಇರೋದು ಸರಿಯಾಗಿದೆ, ಅವಳು ನೀವಾಗ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಬೇಕು ಅಂತಂದರೆ ದೊಡ್ಡ ಅಮೌಂಟ್ ಶ್ಯೂರಿಟಿನ ಕೊಟ್ಟು ಬಿಡಿಸ್ಕೊಂಡು ಹೋಗಬೇಕಾಗುತ್ತೆ, ಅದನ್ನು ಕೂಡ ಆ ಲೇಡಿನೇ ಕೊಟ್ರಾ ಅಂತ ಶ್ರವಣ್ ಕೇಳ್ತಿರ್ಬೇಕಾದ್ರೆ, ಹೌದು ಮಾವ, ಅದನ್ನು ಕೂಡ ಆ ಲೇಡಿನೇ ಕೊಟ್ಟಿದ್ದಾರಂತಂದರೆ ಆಶ್ರಮದಲ್ಲಿ ಇದ್ದವರಿಗೆ ಅಷ್ಟೊಂದು ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲಿಂದ ಬರುತ್ತಂತ ನಾವು ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟೇನೆ ಅಲ್ಲದೆ ಆ ಅಶ್ವಿನಿ ಆಸ್ಪತ್ರೆಯಲ್ಲಿರುವಾಗ ಡಾಕ್ಟರ್ ಹತ್ರ ಏನು ಹೇಳಿದಾಳಂತೆ ಗೊತ್ತಾ ಮಾವ, ನೋಡಿ ನಾನು ಹುಷಾರಾಗಿದ್ದೀನಿ ಅಂತ ಅಜಿತ್ ಹತ್ರ ಹೇಳಿದ್ರೆ ಬೆಂಗಳೂರಿನಲ್ಲಿರುವ ಯಾವ ಹಾಸ್ಪಿಟಲ್ ನಿಮ್ಗೆ ಇಷ್ಟ ಆಗುತ್ತೋ ಆ ಹಾಸ್ಪಿಟಲನ್ನೇ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದಾಳಂತೆ. ಡಾಕ್ಟ್ರಿಗೇನೆ ಇಷ್ಟೊಂದು ದೊಡ್ಡ ಅಮೌಂಟದವಳು ಹಾಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೊರಟಿದ್ದಾಳಂತಂದರೆ ಅವಳ ಹಿಸ್ಟ್ರಿ ಏನಿದೆ ಅಂತ, ಎಷ್ಟು ದೊಡ್ಡಕ್ಕಿದೆ ಅಂತ ನಾವು ಯೋಚನೆ ಮಾಡಲೇಬೇಕು. ಅವಳು ಹಿಂದಿರೋ ಕೈ ನಾವು ಅಂದ್ಕೊಂಡಿರೋ ಅಷ್ಟು ಚಿಕ್ಕದಾಗಿಲ್ಲ, ತುಂಬಾ ದೊಡ್ಡದಿದೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ, ಅಲ್ಲ ಸಾಹೇಬ್ರೆ, ಅವಳು ಇಷ್ಟೊಂದೆಲ್ಲ ಡಾಕ್ಟ್ರಿಗೇನೆ ಇವಾಗ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತಂದರೆ ನಾವು ಅಂದ್ಕೊಂಡಿರೋ ಹಾಗೆ ಅವಳು ಸಾಮಾನ್ಯ ಹುಡುಗಿನೇ ಅಲ್ಲ. ಅಲ್ಲ ಸಾಹೇಬ್ರೆ, ಅವತ್ತು ಅವಳದೊಂದು ಫೋಟೋ ಸಿಕ್ಕಿತ್ತಲ್ವ, ಅವಳು ಬರ್ತ್ಡೇನ ಹಾಗೆ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇರಬೇಕಾದ್ರೆ ಜೊತೆಗೇನೆ ಅದರಲ್ಲಿ ರಾಣ ಮಗಳೂ ಕೂಡ ಇದ್ದಾಳಲ್ವಾ, ನಾವು ನೋಡಿದ ಹಾಗೇನೆ ಆ ರಾಣ ತುಂಬಾನೇ ಶ್ರೀಮಂತ ಅಲ್ವಾ, ಒಂದು ವೇಳೆ ಇವಳೇನಾದ್ರೂ ಸುಳ್ಳು ಹೇಳಿರ್ಬೋದಾ, ಆ ರಾಣ ಮಗಳ ಜೊತೆಗೆ ಇವಳಿಗೂ ಏನಾದ್ರೂ ಸಂಬಂಧ ಇದ್ದಿರ್ಬೋದಾ ಸಾಹೇಬ್ರೆ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಆಗ ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ಬಿಟ್ಟು, ಮಾವ, ಭೂಮಿ ಹೇಳ್ದಾಗೇನೆ ಇದನ್ನು ಕೂಡ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಾಗಿರುವ ವಿಷಯನೇ ಅಲ್ವಾ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಹೌದು ಅಜಿತ, ನೋಡು, ಆ ರಾಣನ ಬಾಯಿ ಬಿಡಿಸದಿದ್ರೆ ನಮ್ಮ ಅನುಮಾನ ನಿಜ ಆಗ್ಬಿಡುತ್ತೆ, ಒಂದು ವೇಳೆ ಅವಳೇನಾದ್ರೂ ಕೂಡ ರಾಣನ ಮಗಳಾಗಿ ಈ ಮನೆಗೇನೆ ಬಂದು ಸೇರ್ಕೊಂಡಿದ್ದಿರ್ಬೋದಾ ನಮ್ಮ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ, ಇದ್ರೂ ಕೂಡ ಇರ್ಬೋದು ಮಾವ, ಆದರೆ ನಾನು ಮಾತ್ರ ಇದನ್ನ ಇಷ್ಟಕ್ಕೇನೆ ಬಿಡಲ್ಲ, ಅವಳು ನಮ್ಮ ಕೈಯಿಂದ ತಪ್ಪು ಹೋದರೆ ಏನಾಯಿತು, ಆದರೆ ಅವಳನ್ನ ಯಾರು ಈ ಮನೆಗೆ ಕಳಿಸಿದ್ದಾರೆ, ಅವಳು ಒಂದು ವೇಳೆ ನಿಜವಾಗ್ಲೂ ಕೂಡ ರಾಣನ ಮಗಳು ಹೌದು ಅಲ್ವೋ ಅಂತ ರಾಣನಿಂದನೇ ನಾನು ತಿಳ್ಕೊತೀನಿ ಅಂತ ಅಜಿತ್ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.